ಮನೆಯಲ್ಲಿ ಹೋಮ ನಡೆಯುತ್ತಿದ್ದ ಸಮಯವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕಳ್ಳನೋರ್ವ ಮನೆಯಲ್ಲಿ ಮೊಬೈಲ್ ಚಿನ್ನಾಭರಣ ದೋಚಿದ್ದಾನೆ. ಮಂಗಳೂರು ನಗರದ ಹೊರವಲಯದ ಕೋಟೆಕಾರಿನ ಅಡ್ಕಬೈಲು ಎಂಬಲ್ಲಿ ಸ್ಮಿತಾ ದಾಮೋದರ್ ದಂಪತಿ ನೂತನವಾಗಿ ಕಟ್ಟಿಸಿದ ಮನೆಯ ಗೃಹ ಪ್ರವೇಶ ನಡೆಸಿದ್ರು. ಈ ವೇಳೆ ಹೊಗೆಯನ್ನ ಕಳ್ಳತನಕ್ಕೆ ಉಪಯೋಗಿಸಿಕೊಂಡ ಕಳ್ಳ ಮನೆಯವರ ಎದುರೇ ಮೊಬೈಲ್, ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದು ಕಳ್ಳತನದ ವಿಡಿಯೋ ಸೆರೆಯಾಗಿದೆ. ಮಣಿಪುರದ ನೋನಿ ಜಿಲ್ಲೆಯಲ್ಲಿ ಶಾಲಾ ಬಸ್ ಮತ್ತು ಮತ್ತೊಂದು ಬಸ್ ನಡುವೆ ನಡೆದ ಅಪಘಾತದಲ್ಲಿ 15 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಬಿಸ್ನುಪುರ್ ಕೌಪುಂ ರಸ್ತೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಬಸ್ಗಳು ಅಧ್ಯಯನ ಪ್ರವಾಸಕ್ಕಾಗಿ ಕೌಪುಂ ಕಡೆಗೆ ಹೋಗ್ತಾ ಇದ್ದವು ಎನ್ನಲಾಗಿದೆ. ಘಟನೆಯ ಬಗ್ಗೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ದುಃಖವನ್ನ ವ್ಯಕ್ತಪಡಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಇಲ್ಲ ಎನ್ನುತ್ತಲೇ ಭಾರತದ ಗಡಿ ಉಲ್ಲಂಘಿಸಿರುವ ಚೀನಾ ಉದ್ದಟತನ ಸ್ಯಾಟಲೈಟ್ ಫೋಟೋಗಳಲ್ಲಿ ಬಯಲಾಗಿದೆ. LICಯಿಂದ 150 ಮೀಟರ್ ದೂರದಲ್ಲಿ ರಸ್ತೆ ನಿರ್ಮಿಸಿದೆ. ಸೇನಾ ಜಮಾವಣೆಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ಈ ಬಗ್ಗೆ ಆಸ್ಟ್ರೇಲಿಯಾ ಎಚ್ಚರಿಕೆಯನ್ನ ಕೊಟ್ಟಿದೆ. ಐಸಿಸ್ ಸೇರಲು ಕಾಸರಗೋಡಿನ 8 ಜನ ಯೆಮನ್ಗೆ ಹೋದ್ರಾ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ದುಬೈನಲ್ಲಿ ಕಾಣೆಯಾಗಿದ್ದ ಕಾಸರಗೋಡಿನ 8 ಜನ ಯೆಮನ್ನಲ್ಲಿ ಪತ್ತೆಯಾಗಿದ್ದಾರೆ. ಸೌದಿಯಲ್ಲಿದ್ದ ಕುಟುಂಬ ಯೆಮನ್ಗೆ ಹೋಗಿದ್ದು ಯಾಕೆ, ಹೇಗೆ, ಯಾರಿಗೂ ಮಾಹಿತಿ ನೀಡದೆ ಅಲ್ಲಿಗೆ ಹೋಗಿದ್ದು ಯಾಕೆ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಭಾರತ ಚೀನಾ ಗಡಿಯಲ್ಲಿ ಸಂಘರ್ಷಣೆ ಹಿನ್ನೆಲೆ ತವಾಂಗ್ ಸಂಘರ್ಷಣೆ ಕುರಿತು ಚರ್ಚೆಗೆ ಕಾಂಗ್ರೆಸ್ ಆಗ್ರಹಿಸಿದೆ. ಸಂಸತ್ ಭವನ ಗಾಂಧಿ ಪ್ರತಿಮೆ ಬಳಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರು ಸರ್ಕಾರ ವಿಷಯಾಂತರ ಮಾಡ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಕಾಂಗ್ರೆಸ್ನ ಸಂಸದರು ಭಾಗಿಯಾಗಿದ್ದರು. ಮಹಾರಾಷ್ಟ್ರದ ಫಾಲ್ಗರ್ನಲ್ಲಿ ಸಿನಿಮಾ ಸ್ಟೈಲಿನಲ್ಲಿ 2 ಗ್ಯಾಂಗ್ಗಳ ನಡುವೆ ಫೈಟ್ ನಡೆದಿದೆ. ಬೊಲೆರೋದಲ್ಲಿ ಹೋಗ್ತಾ ಇದ್ದ ಮತ್ತೊಂದು ಗ್ಯಾಂಗ್ನ ಟಾರ್ಗೆಟ್ ಮಾಡಿದ್ದ ಮತ್ತೊಂದು ಗ್ಯಾಂಗ್ ಪಿಕಪ್ ವಾಹನದಲ್ಲಿ ಬಂದು ಡಿಕ್ಕಿ ಹೊಡೆದಿದ್ದಾರೆ. ಬಳಿಕ ಗನ್ ಮತ್ತು ಕತ್ತಿಯಲ್ಲಿ ಅಟ್ಯಾಕ್ ಮಾಡಿದ್ದು ಓರ್ವನ ಸ್ಥಿತಿ ಗಂಭೀರವಾಗಿದೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಟ ಆಡ್ತಾ ಇದ್ದ ಪುಟ್ಟ ಬಾಲಕನೋರ್ವ ಮನೆ ಮುಂದಿನ ಬಾವಿಯಲ್ಲಿ ಅಚಾನಕ್ಕಾಗಿ ಬಿದ್ದಿರೋ ಘಟನೆ ಮಧ್ಯಪ್ರದೇಶದ ದಾಮೋದಲ್ಲಿ ನಡೆದಿದೆ. ಬಾಲಕ ಬಾವಿಗೆ ಬಿದ್ದೊಡನೆ ಕೂಡಲೇ ಮತ್ತೋರ್ವ ಬಾಲಕ ಕಿರುಚಿಕೊಂಡಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ಪೋಷಕರು ಹಗ್ಗದ ಮೂಲಕ ರಕ್ಷಣೆ ಮಾಡಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.